ನಮಸ್ಕಾರ. ನಾನೆಲ್ಲರೂ ನಿಮ್ಮ ಇಂಡಿಪೆಂಡೆಂಟ್ ಫೈಟರ್ ಮಾತಾಡ್ತಾ ಇರೋದು ಹೇಮಂತ್ ಕುಮಾರ್ ಅಂತ. ಏನು ಗ್ಯಾರಂಟಿ ನ್ಯೂಸ್ ಹಾಕಿದಾರೋ ಆ ವಿಡಿಯೋ ನೋಡ್ಕೊಬನ್ನಿ. ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಮತ್ತೆ ಹಣ ವಸೂಲಿಗೆ ಚಾಲಕರು ಇಳಿದಿದ್ದಾರೆ. ಡಬಲ್ ಹಣಕ್ಕೆ ಡಿಮ್ಯಾಂಡ್ ಮಾಡಿದ್ದಾರೆ. ರ್ಯಾಪಿಡೋ ಚಾಲಕರು ನಿಗದಿತ ಶುಲ್ಕಕ್ಕಿಂತ ಜಾಸ್ತಿ ದುಡ್ಡು ಕೊಡಿ ಅಂತ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ. ಬೆಂಗಳೂರಲ್ಲಿ ಮತ್ತೆ ಹಗಲು ದರೋಡೆಗೆ ಇಳಿದಿದ್ದಾರೆ ಚಾಲಕರು. ರ್ಯಾಪಿಡೋ ಚಾಲಕರು ಮೊಂಡಾಟ ಮಾಡಿದ್ದಾರೆ. ಅಂದ್ರೆ ನಿಗದಿತ ಶುಲ್ಕಕ್ಕಿಂತ ಜಾಸ್ತಿ ದುಡ್ಡು ಕೊಡಿ ಅಂತ ಡಿಮ್ಯಾಂಡ್ ಇಟ್ಟಿದ್ದಾರೆ. ಚನ್ನಸಂದ್ರದಿಂದ RR ನಗರಕ್ಕೆ ಕ್ಯಾಬ್ ಅನ್ನ ವ್ಯಕ್ತಿಯೊಬ್ರು ಬುಕ್ ಮಾಡಿರ್ತಾರೆ. ರ್ಯಾಪಿಡೋ ಕ್ಯಾಬ್ ಬುಕ್ ಮಾಡಿದ್ದ ವ್ಯಕ್ತಿ ಬಳಿ ಹೆಚ್ಚು ಹಣಕ್ಕೆ ಡಿಮ್ಯಾಂಡ್ ಇಟ್ಟಿದ್ದಾರೆ. ಹೆಚ್ಚಾಗಿ ಹಣ ಕೊಡಲ್ಲ ಅಂದಾಗ ಬುಕ್ಕಿಂಗ್ ಅನ್ನ ಕ್ಯಾನ್ಸಲ್ ಮಾಡಿದ್ದಾನೆ ಆ ಡ್ರೈವರ್. ದೃಶ್ಯದಲ್ಲಿ ಗಮನಿಸ್ತಾ ಇದೀವಿ ನೋಡಿ. ಇದೊಂಥರದ್ದು ಖಯಾಲಿ ಆಗ್ಬಿಟ್ಟಿದೆ. ಈ ಬುಕ್ ಮಾಡಿದಾಗ ಇರೋ ರೇಟ್ ಏನಿರುತ್ತೆ ಅದಕ್ಕೆ 1 to ಡಬಲ್ ಕೇಳೋದು, ಆಮೇಲೆ ಆಗಲ್ಲ ಅಂತ ಅಂದ್ಮೇಲೆ ಅದನ್ನ ಟ್ರಿಪ್ ಕ್ಯಾನ್ಸಲ್ ಮಾಡೋದು. ಅದೇ ತರದೊಂದು ಘಟನೆ ನಡೆದಿದೆ. 700 ರೂಪಾಯಿ ಕೊಡಿ ಅಂದ್ಬಿಟ್ಟು ಡ್ಯೂಟಿ ಕ್ಯಾನ್ಸಲ್ ಮಾಡ್ತೀನಿ ಅಂತ ಮಾಡ್ತಿದ್ದಾರೆ. ಗಾಡಿ ನಂಬರ್ ತೋರಿಸ್ತಾರೆ. ಗಾಡಿ ನಂಬರ್ ನೋಡ್ಕೊಳ್ಳಿ. ಇವರು ಡ್ಯೂಟಿ ಎತ್ಕೊಬಿಟ್ಟು ಈಗ 600 ರೂಪಾಯಿ ಕೊಡಿ 700 ರೂಪಾಯಿ ಕೊಡಿ ಅಂತ ಹೇಳ್ಬಿಟ್ಟು ಟ್ರಾಫಿಕ್ ಅಲ್ಲಿ ಫುಲ್ ಇದಾಗುತ್ತೆ. ಇಲ್ಲ ಸರ್, ಏನಾರ ಆಗಿರ್ಲಿ ಇವಾಗ ಡ್ಯೂಟಿ ಮಾಡ್ತಾರೆ ರ್ಯಾಪಿಡೋದಲ್ಲಿ. ರ್ಯಾಪಿಡೋ ಡ್ಯೂಟಿ ಮಾಡಿದ್ರೆ ರ್ಯಾಪಿಡೋ ಕಾಸು ತಗೋಬೇಕು. ನೀವು ಡ್ಯೂಟಿ ಎತ್ಕೊಂಡ್ಬಿಟ್ಟು ಆಗಲ್ಲ ಅಂದ್ಬಿಟ್ಟು ಸರಿ ಬಿಡಿ ಬೇಡ ನಮ್ಗೆ ಗೊತ್ತು ಹಾಕೋದು. ಹಾಕ್ತೀನಿ. ರ್ಯಾಪಿಡೋ ಎತ್ಕೊಂಡು ನೀವು ಕಿಲೋಮೀಟರ್ ಲೆಕ್ಕ ಕಿಲೋಮೀಟರ್ ಕೊಡೋದಾ? ಏನು ಕಿಲೋಮೀಟರ್ ಕೊಡ್ಬೇಕು? ಏನು ಕೊಡ್ಬೇಕು? ನೋಡಿ ಸ್ನೇಹಿತರೆ, ರ್ಯಾಪಿಡೋ ಎತ್ಕೊಂಡಿದ್ದಾರೆ. ಆಪ್ ಅಲ್ಲಿ 560 ರೂಪಾಯಿ ತೋರಿಸಿದೆ. 700 ರೂಪಾಯಿ ಕೊಡಿ ಅಂದ್ಬಿಟ್ಟು ಡ್ಯೂಟಿ ಕ್ಯಾನ್ಸಲ್ ಮಾಡ್ತೀನಿ ಅಂತ ಮಾಡ್ತಿದ್ದಾರೆ. ಗಾಡಿ ನಂಬರ್ ತೋರಿಸ್ತಾರೆ. ಗಾಡಿ ನಂಬರ್ ನೋಡ್ಕೊಳ್ಳಿ. ಸರ್, ಇದೇನಂದರೆ ನಾವು ಕ್ಯಾಬ್ ಬುಕ್ ಮಾಡಿದ್ದು ವೈಟ್ ಫೀಲ್ಡಿಂದ RR ನಗರಕ್ಕೆ ಒಂದು ಕ್ಯಾಬ್ ಬುಕ್ ಮಾಡಿದ್ದಾರೆ ರ್ಯಾಪಿಡೋ ಇದರಲ್ಲಿ. ಕ್ಯಾಬ್ ಬುಕ್ ಮಾಡಿ ಕ್ಯಾಬ್ ಡ್ರೈವರ್ ಕೂಡ ಪಿಕಪ್ ಲೊಕೇಶನ್ ಬಂದು ಪಿಕಪ್ ಹತ್ರ ಬಂದು ಕಸ್ಟಮರ್ ಪಿಕಪ್ ಮಾಡ್ಕೊಂಡು ಪಿನ್ ನಂಬರ್ ಕೂಡ ಗಾಡಿಗೆ ಹಾಕಿದ್ದಾರೆ ಆ್ಯಪಲ್ಲಿ. ಹಾಕಿ ಟ್ರಿಪ್ ಸ್ಟಾರ್ಟ್ ಮಾಡಿಬಿಟ್ಟು ಕೇಳಿದ್ದಾರೆ, ಸರ್ ಎಷ್ಟು ಅಮೌಂಟ್ ತೋರಿಸ್ತಿದೆ ಸರ್ ಅಂತಂದರು. ಸರ್ ನಾನೊಂದು 570 ರೂಪಾಯಿ ತೋರಿಸ್ತಿದ್ದೆ ಅಂತಂದಕ್ಕೆ, ಇಲ್ಲ ಸರ್ ಈ ಅಮೌಂಟ್ ನಾವು ಹೋಗಲ್ಲ ಸರ್, ನನಗೆ 850 ರೂಪಾಯಿ ಕೊಟ್ಟರೆ ಹೋಗ್ತೀನಿ, ಕಿಲೋಮೀಟ್ರ್ ಬಾಡಿಗೆ ಕೊಡಿ ಸರ್ ಅಂತ ಕೇಳಿದ್ರು. ಇಲ್ಲ ಸರ್ ಏನಕ್ಕೆ ಕೊಡ್ಬೇಕು ಕಿಲೋಮೀಟ್ರ್ ಬಾಡಿಗೆ ಅನ್ನೋದಕ್ಕೆ, ಇಲ್ಲ ಸರ್ ನಾನು ಲಾಂಗ್ ಇದೆ, ಟ್ರಾಫಿಕ್ ಇದೆ, ಅದು ಕಾರಣ ಹೇಳಿ ಲಾಸ್ಟ್ಗೆ ಕಸ್ಟಮರ್ ಕೆಳಗಡೆ ಇಳಿ, ಗಾಡಿಯಿಂದ ಕೆಳಗಡೆ ಇಳಿಸಿ ಅಂತ ಇಳಿರಿ ಅಂದ್ಬಿಟ್ಟು ನಮ್ಮನ್ನು ಕೆಳಗಡೆ ಇಳಿಸ್ಬಿಟ್ಟು ಟ್ರಿಪ್ ಕ್ಯಾನ್ಸಲ್ ಮಾಡ್ಕೊಂಡು ಸೀದಾ ಹೋಗಿದ್ದಾರೆ ಸರ್. ನಾವು ಮತ್ತೆ ಬೇರೆ ಕ್ಯಾಬು ಹಾಫ್ ಆನ್ ಅವರ್ ಬುಕ್ ಮಾಡಿದ್ರು ಬುಕ್ಕಿಂಗ್ ಆಗಿಲ್ಲ. ಹಾಗಾಗಿ ವಿಡಿಯೋ ಮಾಡ್ತಾ ಇರೋದು ಈ ಕ್ಯಾಬ್ ಓಡಿಸೋರಿಗೆ ಇದು ಸ್ವಲ್ಪ ಅವ್ರಿಗೆ ಬಿಸಿ ಮುಡಿಸ್ಬೇಕು ಸರ್, ಭಯ ಇರಬೇಕು ಅವ್ರಿಗೆ. ಇಲ್ಲಾಂದರೆ ನಾವೇನೋ ಗಣಿಸಿರ್ತೀವಿ, ಕೆಲವರು ಪೇಷಂಟ್ ಇರ್ತಾರೆ. ನಮ್ಮ ಕಾರಲ್ಲಿ ಹೋಗಿ ಪೇಷಂಟ್ ಇದ್ರು, ಸಿಸ್ಟರ್ ಕರ್ಕೊಂಡು ಹೋಗ್ಬೇಕು ಪೇಷಂಟ್ ಅವರು. ಕೆಲವು ಹೆಣ್ಮಕ್ಳು ಗಾಡಿ ಬುಕ್ ಮಾಡ್ತಾರೆ, ನೈಟು 12 ಗಂಟೆ 1 ಗಂಟೆ ಬುಕ್ ಮಾಡ್ತಾರೆ. ಇವ್ರು ಈ ಥರ ಮಾಡಿದ್ರೆ ಎಲ್ಲೋಗ್ತಾರೆ ಸರ್? ಎಲ್ಲರ ಹತ್ರ ದುಡ್ಡು ಇರುತ್ತಾ? ಏನೋ ನಾವು ಎಮರ್ಜೆನ್ಸಿ ಸ್ವಲ್ಪ ಇಟ್ಕೊಂಡಿರ್ತಾರೆ, ಅದೆಲ್ಲ ಹೋಗ್ತೀವಿ. ಸ್ವಲ್ಪ ಅದನ್ನು ಸ್ವಲ್ಪ ಬಿಸಿ ಮುಡಿಸಿ ಸರ್ ಎಲ್ಲರಿಗೂ, ಕ್ಯಾಬ್ ಡ್ರೈವರ್ಗಳಿಗೆ. ಈ ಥರ ಯಾರು ಮಾಡಬಾರ್ದು. ಮುಂದೆ ಕಡೆ ಹಳ್ಳಿಯಿಂದ ಎಷ್ಟು ಜನ ಬರ್ತಾರಣ್ಣ, ಅವ್ರಿಗೆ ಯಾರಿಗೂ ಈ ಥರ ಆಗಬೇಡ ಸರ್, ಬಿಸಿ ಮುಡಿಸಿ ಸರ್. ಸರ್, ಇದೇನಂದರೆ ನಾವು ನೋಡ್ಕೊಬಂದ್ರಲ್ಲ, ಇವಾಗ ನೆಕ್ಸ್ಟು ಇನ್ನೊಂದು ಫೋಟೋ ಹಾಕ್ತೀನಿ. ಗ್ಯಾರಂಟಿ ನ್ಯೂಸು ಇದ್ರು. ಮೊನ್ನೆ ಶಾಂತಿನಗರ ಕಚೇರಿಗೆ ಹೋದಾಗ ಇದ್ರು. ಯಾಕ್ರೆ ನಿಮ್ಮ ಗ್ಯಾರಂಟಿ ನ್ಯೂಸ್ ಅವ್ರಿಗೆ ನಿಮ್ಗೆ ಗೊತ್ತಾಗ್ಲಿಲ್ವಾ ಕಿಲೋಮೀಟ್ರ್ ಎಷ್ಟು? 24 ರೂಪಾಯಿ ಕಿಲೋಮೀಟ್ರ್ ಅಂತ. ಅವಾಗ ಕೇಳಿಸ್ಕೊಂಡು ರೆಕಾರ್ಡ್ ಮಾಡ್ಕೊಂಡ್ರಿ ತಾನೆ? ಎಲ್ರಿ ಆ ಪೋಸ್ಟ್ ಎಲ್ಲೋಯ್ತು? ಹಾಕಿದ್ರ ನ್ಯೂಸು? ಇವಾಗ ಯಾರೋ ಕಸ್ಟಮರು ಅವನು ಇದು ವೈರಲ್ ಮಾಡಿದ ತಕ್ಷಣ ಹಾಕ್ಬಿಟ್ರಲ್ಲ. ಡ್ರೈವರ್ ಕೇಳಿದೆ, ಏನ್ರಿ ತಪ್ಪೈತೆ? ಏನ್ ತಪ್ಪೈತೆ? ಅವ್ನು ಕೇಳಿದ 24 ರೂಪಾಯಿ ಕಿಲೋಮೀಟ್ರು. ಅವನ ಹತ್ರ ಪ್ರೂಫ್ ಇಲ್ಲ. ನಾವ್ ಹೇಳ್ತೀವಿ ಡ್ರೈವರ್ಗಳಿಗೆ, ಪ್ರೂಫ್ ಇಟ್ಕೊಂಡು ಟರ್ನರ್ ಅಪ್ಲಿಕೇಶನ್, ಮೀಟರ್ ಅಪ್ಲಿಕೇಶನ್ ಬಳಸ್ಕೊಂಡು ಮಾತಾಡ್ರಿ, ಸಲಹೆ ಕೊಡ್ರಿ ಕಸ್ಟಮರ್ಗೆ. ಅದೇನೈತೆ ಅದು? ಪ್ರೂಫ್ ಇಟ್ಕೊಂಡು ಮಾತಾಡಿ, ಸಲಹೆ ಕೊಡಿ, ಅರ್ಥ ಮಾಡಿಸಿ ಅಂತ ಹೇಳ್ತಾ ಇರ್ತೀವಿ. ಅರ್ಥ ಮಾಡ್ಕೊಳ್ಳಿ ಡ್ರೈವರು. ಇವಾಗ ಗ್ಯಾರಂಟಿ ನ್ಯೂಸ್ ಈ ಥರ ನೆಗೆಟಿವ್ ಆಗಿ ಹಾಕ್ಬಿಟ್ರೆ ಹೆಂಗೆ?
ಇರ್ಲಿಲ್ವಾ ನಿಮ್ಮ ಲೋಗ ನೋಡ್ರಿ, ಲೋಗ ಐತಲ್ಲಿ. ಈ ವಿಡಿಯೋನು ಹಾಕ್ತೀನಿ ನಾನು, ಗ್ಯಾರಂಟಿ ನ್ಯೂಸ್ ಇದ್ದಿದ್ದವನು. ನಡ್ಕೊ ಬನ್ನಿ ಇದೂನು. ಇನ್ನು ಈ ಆನ್ಲೈನ್ ಅಗ್ರಿಗೇಟರ್ ಆ್ಯಪ್ಗಳಿದಾವಲ್ಲ, ಈ ಆ್ಯಪ್ಗಳ ಕುರಿತಾಗಿ ಸುಮಾರು ವರ್ಷಗಳಿಂದ ದೂರು ಕೇಳಿ ಬರ್ತಾ ಇತ್ತು, ಕಂಪ್ಲೇಂಟ್ಗಳು ಕೇಳಿ ಬರ್ತಾ ಇತ್ತು, ಆಕ್ರೋಶ ವ್ಯಕ್ತವಾಗ್ತಾ ಇತ್ತು. ಈ ಆನ್ಲೈನ್ ಆ್ಯಪ್ಗಳಿಂದ ಈಗ ಗ್ರಾಹಕರಿಗೆ ಮತ್ತೆ ಚಾಲಕರಿಗೆ ಇಬ್ಬರಿಗೂ ಪಂಗನಾಮ ಹಾಕಲಾಗ್ತಾ ಇದೆ. ಸಾರಿಗೆ ಇಲಾಖೆಯ ನಿಯಮವನ್ನ ಗಾಳಿಗೆ ತೂರಿ ಈ ಆ್ಯಪ್ಗಳು ಆಪರೇಟ್ ಮಾಡ್ತಿದ್ದಾವೆ. ಅಗ್ರಿಗೇಟರ್ ಆ್ಯಪ್ಗಳ ವಿರುದ್ಧ ಕ್ಯಾಬ್ ಚಾಲಕರೇ ಸಿಡಿದೆದ್ದಿದ್ದಾರೆ. ಈ ರೀತಿಯಾದಂತಹ ಕಂಪನಿಗಳ ವಿರುದ್ಧ ಸಾರಿಗೆ ಇಲಾಖೆಗೆ ದೂರು ಕೊಟ್ಟಿದ್ದಾರೆ. ಯಾಕೆಂದ್ರೆ ದುಡಿಯೋದು ನಾವು, ತಿನ್ನೋದವರ, ಇದು ಅವರ ಆಕ್ರೋಶಕ್ಕೆ ಕಾರಣವಾಗಿರೋದು. ಇಷ್ಟ ಬಂದ ಹಾಗೆ ದರವನ್ನು ಫಿಕ್ಸ್ ಮಾಡ್ತಾರೆ, ನಮಗೂ ಸರಿಯಾಗಿ ದುಡ್ಡು ಕೊಡೋದಿಲ್ಲ. ಇದೆಲ್ಲವೂ ಕೂಡ ಅವರ ಆಕ್ರೋಶಕ್ಕೆ ಕಾರಣವಾಗಿದೆ. ಅಲ್ಲಿ ಇವತ್ತು ಆಟೋ ರೇಟ್ ಏನಿದೆ ಅದನ್ನು ಕೊಡ್ತಾ ಇದ್ದಾರೆ. ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ಒಂದು ಕ್ಯಾಬ್ ರೇಟ್ಗೆ ಗೌರ್ಮೆಂಟ್ ಏನು ಫಿಕ್ಸ್ ಮಾಡಿದೆ 24 ರೂಪಾಯಿ, ಅದು ಯಾವ ಆ್ಯಪ್ ಆಧಾರಿತ ಸಂಸ್ಥೆಗಳು ಕೊಡ್ತಾ ಇಲ್ಲ. ಎಕ್ಸಾಂಪಲ್ ಓಲಾ, ಊಬರ್, ನಮ್ಮ ಯಾತ್ರೆ ಅಂತ ಏನಿರ್ತಾ ಇದ್ದಾರೆ, ಇವತ್ತವರೆಗೂ ಕೊಡ್ತಾ ಇಲ್ಲ. ಪೀಕ್ ಅವರ್ಸ್ ಅಲ್ಲಿ 12 ಕಿಲೋಮೀಟರ್ಗೆ 805 ರೂಪಾಯಿ ಕೊಟ್ಟಿದ್ದಾನೆ. ಅದು ಪೀಕ್ ಅವರ್ಸ್ ಅಲ್ಲಿ. ಕಿಲೋಮೀಟರ್ಗೆ ಎಷ್ಟು ಬಿತ್ತಣ್ಣ? ಕಿಲೋಮೀಟರ್ಗೆ ಈ 805 ರೂಪಾಯಿ ಕೊಟ್ಟವನೆ. ಇದು ಪೀಕ್ ಅವರ್ಸ್ ಅಲ್ಲಿ ಈ ತರ ಚಾರ್ಜ್ ಮಾಡ್ತಿದ್ದಾನೆ. ಡ್ರೈವರ್ಸ್ಗೂ ತೊಂದ್ರೆ ಈ ತರ. ಆಮೇಲೆ ನಮ್ಮ ಯಾತ್ರೆಯಲ್ಲಿ 680 ರೂಪಾಯಿ ನೆನ್ನೆ ಇದು ಬಂದಿತ್ತು, ಡ್ಯೂಟಿ ಬಂದಿದ್ದು, ನಾನು ತಗೊಂಡೋಗಿದೆ. ಮೀಟರ್ ಚಾರ್ಜು ನಂದು 824 ರೂಪಾಯಿ ಮೀಟರ್ ಚಾರ್ಜು. ಸರಿ ಆಯ್ತು ಅಂದ್ಬಿಟ್ಟು ಕಸ್ಟಮರ್ ಹತ್ರ ಫೋನ್ ಮಾಡಿ ಕೇಳಿದ್ರೆ, ಇಲ್ಲ ಇದು ನಾನು ಎಷ್ಟಾಗಿದೆ 680 ರೂಪಾಯಿ ಅಮೌಂಟ್ ಕೊಡ್ತೀನಿ. ಪೊಲೀಸವ್ರಿಗೂ ನಾನು ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡ್ಬಿಟ್ಟು ಶಿವಕೋಟೆ ಮೇನ್ ರೋಡಲ್ಲಿ, ಅದಾದ್ಮೇಲೆ ಅದೇನೈತೆ ನಮ್ಮ ಯಾತ್ರೆ ಪೇಮೆಂಟ್ ಮಾಡಿದ್ರು. ಸರಿ ಆಯ್ತು, ಅವ್ರು ಹೇಳ್ದಂಗೆ ನಾನು ಪೇಮೆಂಟ್ ಮಾಡಿದ್ರು ಕಸ್ಟಮರು. ಸರಿ ಆಯ್ತು ಅಂದ್ಬಿಟ್ಟು 10 ಗಂಟೆಗೆ ಬರಕ್ಕೆ ಹೇಳಿದ್ರು. ನೋಡ್ರಿ ID ಬ್ಲಾಕ್ ಮಾಡಿದ್ದಾರೆ. ಅದೇನು ಗೌರ್ಮೆಂಟ್ ರೇಟ್? ನಮ್ಮ ಯಾತ್ರೆ ಅವರು. ಇದರ ಕುರಿತಾಗಿ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸತ್ತಾರ್. ಏನಿದು ಈ ಅಗ್ರಿಗೇಟರ್ ಆಪ್ಗಳ ಕಳ್ಳಾಟ ಅಂತ ಹೇಳಿ? ರಾಹುಲ್, ಅಗ್ರಿಗೇಟರ್ ಆಪ್ಗಳು ಈ ಹಿಂದೆ ಕೂಡ ಗ್ರಾಹಕರನ್ನು ಸುಲಿಗೆ ಮಾಡ್ತಾ ಇತ್ತು. ತಮಗೆ ಬೇಕಾದಂತೆ ದರವನ್ನು ಫಿಕ್ಸ್ ಮಾಡಿ ಗ್ರಾಹಕರಿಂದ ಸುಲಿಗೆ ಮಾಡ್ತಿರುವ ಸಂದರ್ಭದಲ್ಲಿ ಈ ಬಗ್ಗೆ ನ್ಯೂಸ್ ಫಸ್ಟ್ ಕೂಡ ಈ ಹಿಂದೆ ದೊಡ್ಡ ಮಟ್ಟದಲ್ಲಿ ಸುದ್ದಿಯನ್ನು ಮಾಡಿದ ತದನಂತರ ಸಾರಿಗೆ ಇಲಾಖೆ ಒಂದು ನಿಯಮವನ್ನು ಜಾರಿಗೆ ತರುತ್ತೆ. ಆಯಾ ವಾಹನದ ಮೌಲ್ಯದ ಆಧಾರದ ಮೇಲೆ ದರವನ್ನು ನಿಗದಿ ಮಾಡುತ್ತೆ. ಉದಾಹರಣೆಗೆ ಒಂದು ಕಾರ್ನ ಮೌಲ್ಯ 10 ಲಕ್ಷ ಇದ್ರೆ ಅದಕ್ಕೆ ಅಂತಹ 10 ಲಕ್ಷ ಮೌಲ್ಯದ ಕಾರ್ನ ದರ ಇದ್ದಂತ ಸಂದರ್ಭದಲ್ಲಿ ಅದಕ್ಕೆ ಕಿಲೋಮೀಟರ್ಗೆ ಇಷ್ಟು ಅಂತ ಗ್ರಾಹಕರಿಗೆ ಜೊತೆಗೆ ಚಾಲಕರಿಗೆ ಒಂದು ದರವನ್ನು ನಿಗದಿ ಮಾಡುತ್ತೆ. ಅದರಂತೆ ಈ ಓಲಾ ಅಗ್ರಿಗೇಟ್ ಕಂಪನಿಗಳು ತಮ್ಮ ಕೈಕೆಳಗೆ ದುಡಿತು ಇರುವಂತಹ ಚಾಲಕರಿಗೆ ಪ್ರತಿ ಕಿಲೋಮೀಟರ್ಗೆ 24 ರೂಪಾಯಿ ಕೊಡಬೇಕಾಗಿತ್ತು. 10 ಕಿಲೋಮೀಟರ್ ಹೋದ್ರವರು 240 ರೂಪಾಯಿಯನ್ನು ಚಾಲಕರಿಗೆ ಕೊಡಬೇಕಾಗಿತ್ತು. ಬಟ್ ಇಲ್ಲಿ ಗ್ರಾಹಕರಿಂದ ಅವರು 240 ಬದಲು 500 ರೂಪಾಯಿ ವಸೂಲಿ ಮಾಡ್ತಾರೆ. ಬಟ್ ಚಾಲಕರಿಗೆ ಕೊಡಬೇಕಾದಂತಹ 240 ಬದಲು ಅವರು ಕೇವಲ 120 ರೂಪಾಯಿ 130 ರೂಪಾಯಿ ಕೊಡ್ತಿದ್ದಾರೆ. ಈ ಮೂಲಕ ಗ್ರಾಹಕರಿಗೂ ಮಾತ್ರವಲ್ಲ, ಇದೀಗ ಚಾಲಕರಿಗೂ ಅವರು ವಂಚನೆಯನ್ನು ಮಾಡ್ತಾ ಇದ್ದಾರೆ. ಇದೇ ಕಾರಣಕ್ಕೆ ಈ ಹಿಂದೆ ಕೂಡ ಈ ಚಾಲಕರೇ ಒಂದು ಮನವಿಯನ್ನು ಮಾಡ್ತಾರೆ. ಬಟ್ ಆ ಮನವಿ ಯಾರ್ಯಾರು ಮಾಡ್ತಾರೆ ಅವರ ಅಕೌಂಟ್ ಅನ್ನು ಬ್ಲಾಕ್ ಮಾಡುವಂತಹ ಒಂದು ಕೆಲಸ ಆಯಾ ಅಗ್ರಿಗೇಟ್ ಕಂಪನಿಗಳು ಮಾಡಿದ್ದಾರೆ. ಇದೇ ಕಾರಣಕ್ಕೆ ಸಿಡಿದಂತಹ ಈ ಚಾಲಕರು ಇದೀಗ ಸಾರಿಗೆ ಇಲಾಖೆ ಕದನ ತಟ್ಟಿರುವಂತದ್ದು. ಸಾರಿಗೆ ಇಲಾಖೆ ಯಾಕೆ ಹೋದ್ರು ಅಂದ್ರೆ, ಸಾರಿಗೆ ಇಲಾಖೆ ಒಂದು ನಿಯಮವನ್ನು ಜಾರಿಗೆ ತಂದಿತ್ತು. 1 ಕಿಲೋಮೀಟರ್ಗೆ 24 ರೂಪಾಯಿ ಕೊಡಬೇಕು ಅಂತ ದರವನ್ನು ನಿಗದಿ ಮಾಡಿ ಸಾರಿಗೆ ಇಲಾಖೆ ಆದೇಶವನ್ನು ಹೊರಡಿಸಿತ್ತು. ನೀವು ಹೊರಡಿಸಿರುವಂತಹ ಆದೇಶದ ಪರಿಶೀಲನೆ ಮಾಡಿ ಜೊತೆಗೆ ಇದರ ಆಧಾರದ ಮೇಲೆ ಕ್ರಮವನ್ನು ಕೈಗೊಳ್ಳಿ. ಯಾಕಂದ್ರೆ ಗ್ರಾಹಕರು ಕೂಡ ನಮ್ಮ ಮೇಲೆ ಸಿಟ್ಟಾಗ್ತಾ ಇದ್ದಾರೆ. 1 ಕಿಲೋಮೀಟರ್ಗೆ 30 ರೂಪಾಯಿ ಚಾರ್ಜ್ ಮಾಡುವ ಬದಲು ಕೆಲವೊಂದು ಕಡೆ 50 ರೂಪಾಯಿ ಅಗ್ರಿಗೇಟರ್ ಕಂಪನಿಗಳು ಚಾರ್ಜ್ ಮಾಡಿದ ಸಂದರ್ಭದಲ್ಲಿ ಗ್ರಾಹಕರು ನಮ್ಮ ಮೇಲೆ ಸಿಟ್ಟಾಗ್ತಿದ್ದಾರೆ. ಜೊತೆಗೆ ನೀವು ನಮ್ಗೆ ಕೊಡಬೇಕಾದಂತ ಹಣವನ್ನು ಸರಿಯಾಗಿ ಕೊಡ್ತಾ ಇಲ್ಲ. ಇದರಿಂದ ನಮ್ಮ ನಿತ್ಯದ ಕೆಲಸ ಕೂಡ ತೊಂದರೆ ಆಗ್ತಾ ಇದೆ. ಈ ಕಾರಣಕ್ಕೆ ಸಾರಿಗೆ ಇಲಾಖೆ ಇದಕ್ಕೆ ಒಂದು ಸೂಕ್ತ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಈಗಾಗಲೇ ಸಾರಿಗೆ ಇಲಾಖೆ ಹೆಚ್ಚುವರಿ ಆಯುಕ್ತರು ಕೂಡ ಮನವಿಯನ್ನು ಕೊಡುವಂತಹ ಒಂದು ಕೆಲಸವನ್ನು ಮಾಡಿದ್ದಾರೆ. ಸಾರಿಗೆ ಇಲಾಖೆ ಕೂಡ ಈ ಬಗ್ಗೆ ಪರಿಶೀಲನೆ ಮಾಡುವಂತಹ ಒಂದು ಭರವಸೆಯನ್ನು ಕೊಟ್ಟಿದೆ. ರಾಹುಲ್, ರೈಟ್ ಸತ್ತ, ಥ್ಯಾಂಕ್ ಯು ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ. ನೋಡ್ಕೊಂಬಂದ್ರಾ? ನೋಡಿ, ಗ್ಯಾರಂಟಿ ನ್ಯೂಸ್ ಅವರು ಇದ್ರು, ಎಲ್ಲ ಕೇಳಿಸ್ಕೊಬಂದ್ಬಿಟ್ಟು ಇವಾಗ ನೋಡ್ರೆ ವೈರಲ್ ಮಾಡ್ತಾರಲ್ಲ ನೆಗೆಟಿವ್ ಹಾಕೊಂಡು ನ್ಯೂಸು. ನಾವು ಪ್ರತಿ ಚಾಲಕರಿಗೂ ಹೇಳೋದು ಒಂದೇ, ಟೌನರ್ ಅಪ್ಲಿಕೇಶನ್ ಬಳಸಿ, ಮತ್ತು ಅದೇನೈತೆ ಸೇಫ್ಟಿಗೆ ಲೀಗಲ್ ಆಗಿ ಗೌರ್ಮೆಂಟ್ ಪತ್ರ ನೋಡಿ, ಗೌರ್ಮೆಂಟ್ ಪತ್ರ ಇದು ನೋಡಿ, ಇದು ಇದು ಕಂಪ್ಲೇಂಟ್ ಕೊಟ್ಟಿರೋದು ನಮ್ಮ ಯಾತ್ರೆ ಓಲಾ ಊಬರ್ ರ್ಯಾಪಿಡೋದಲ್ಲಿ ಇದ್ದಿರೋದು ಅಪ್ಲಿಕೇಶನ್. ಇದು ಅಪ್ಲಿಕೇಶನ್ ಎಲ್ಲ ತಾಕಿತ್ತು, ಕಂಪ್ಲೇಂಟ್ ಕೊಟ್ಟಿರೋದು
ಆಯ್ತಾ, ಇದು ಇದೆ. ಆಮೇಲೆ ಕನ್ನಡದಲ್ಲಿ 24 ರೂಪಾಯಿ ಕಿಲೋಮೀಟರ್ ಏನೈತೆ ಗೌರ್ಮೆಂಟ್ ಆದೇಶದಲ್ಲಿ, ಇದನ್ನು ತೋರಿಸಿದೀವಿ. ಇದನ್ನು ಹಾಕೊಳ್ಳಿ ಹಿಂದ್ಗಡೆ, ಹೇಳಿ ಕಸ್ಟಮರ್ ಅರ್ಥ ಮಾಡಿ. ಏನು ಹೇಳ್ತಾರೆ ಅವಿವೇಕಿ ತಗೊಳ್ತಾರೆ, ಏನು ಇನ್ಫಾರ್ಮೇಶನ್ ಗೊತ್ತಿರ್ತಾರೆ, ಏನು ತಗೊಳ್ತಾರೆ. ನೀವು ಹೋಗಿ ಡೈರೆಕ್ಟ್ ಆಗಿ ಕೇಳಿದ್ರೆ ಇನ್ನೇನ್ ಮಾಡ್ತಾನೆ ಕಸ್ಟಮರು? 24 ರೂಪಾಯಿ ಕೊಡಿ, ಅವ್ನಿಗೆ ಏನ್ ಗೊತ್ತಾಗುತ್ತೆ? ಅವ್ನು ಡೈಲಿ ನ್ಯೂಸ್ ನೋಡ್ಬೇಕು. ಅದಿಲ್ದಾರೆ ಅದು ಹೆಂಗೆ ಅವನು ಹೇಳ್ತಾನೆ? ಇವಾಗಾದ್ರೂ ಅರ್ಥ ಮಾಡ್ಕೊಳ್ರಿ ಡ್ರೈವರ್ಸ್ಗಳು. ಯಾರು ಸುಮ್ನೆ ಹೋಗಿ 24 ರೂಪಾಯಿ ಕಿಲೋಮೀಟರ್ ಕೇಳಲ್ಲ ಡ್ರೈವರ್ಗಳು. ಅಲ್ಲಿ ಆದೇಶ ಏನೈತೆ ಗೌರ್ಮೆಂಟು ಅದ್ರ ಪ್ರಕಾರನೇ ನಡೆಸ್ಕೊಳ್ಳೋದು. ಇದನ್ನೇ ಕೇಳೋದು ಡ್ರೈವರ್ಗಳು ಎಲ್ಲ ಒಂದಾಗಿ. ನೀವು ನಿಮ್ಮ ಮನೆ ನಡೆಸ್ಕೊಳ್ಳಿ, ಮನೆ ನಡೆಸ್ಕೊಳ್ಳಿ ಆಯ್ತಾ. ಮನೆ ನಡೆಸ್ಕೊಂಡು ಮನೆ ನಡೆಸ್ತಾ ಇದ್ದೀರಾ ಇವಾಗ. ಇದು 24 ರೂಪಾಯಿ ಕಿಲೋಮೀಟರ್ ನಿಮ್ಗೋಸ್ಕರ ಓಡಾಟ ಮಾಡ್ತಾ ಇರೋದು ಆಯ್ತಾ. ನನಗೋಸ್ಕರ ಹೋರಾಟ ಮಾಡ್ತಾ ಇರೋದು, ನಿಮ್ಗೋಸ್ಕರನೂ ಹೋರಾಟ ಮಾಡ್ತಾ ಇರೋದು, ತಿಳ್ಕೊಳ್ಳಿ. 24 ರೂಪಾಯಿ ಕಿಲೋಮೀಟರ್ ಬಂತು ಅಂದ್ರೆ ಚೆನ್ನಾಗಿ ಜೀವನ ನಡ್ಸಕ್ಕಾಗಲ್ಲ, ಜೀವನ ಕಟ್ಕೋಬಹುದು ಚೆನ್ನಾಗಿ. ಅರ್ಥ ಮಾಡ್ಕೊಳ್ಳಿ. ಏನ್ ಈ ಡಾಕ್ಯುಮೆಂಟ್ಸ್ ತೋರಿಸಿದೀನೋ ಆ ಡಾಕ್ಯುಮೆಂಟ್ಸ್ ಎಲ್ಲ ನಾನು ಫೇಸ್ಬುಕ್ಕಲ್ಲಿ ಅಪ್ಲೋಡ್ ಮಾಡ್ತೀನಿ. ಪ್ರಿಂಟೌಟ್ ತಗೊಳ್ಳಿ, ಸ್ಕ್ರೀನ್ಶಾಟ್ ತಗೊಂಡು. ಮತ್ತೆ ಯಾರ್ಯಾರಿಗೆ ಇದು ಈ ಗೌರ್ಮೆಂಟಿಂದ ಬಂದ ಸೀಲು ಸೈನ್ ಹಾಕೊಟ್ಟಿದ್ದು ಕಂಪ್ಲೇಂಟ್ ಕೊಟ್ಟಿದ್ವಲ್ಲ ಕಾಪಿ, ನೀವು ಒಂದು ಹೋಗ್ಬಿಟ್ಟು ಕೊಟ್ಬಿಟ್ಟು ಬಂದು. ಯಾಕಂದರೆ ಇಂಡಿಪೆಂಡೆಂಟ್ ಫೈಟರ್ ಆಗಿ ಆಯ್ತಾ. ಅದು ಕಾಪಿ ನಾನು ಹಾಕ್ತೀನಿ. 2 ಪ್ರಿಂಟೌಟ್ ತೊಗೊಂಡೋಗಿ ಅದು ಫಾರ್ಮ್ ಫಿಲಪ್ ಆಗ್ಬಿಟ್ಟು ಒಂದು ಕಂಪ್ಲೇಂಟ್ ಕೊಟ್ಬಿಟ್ಟು ಸೀಲು ಸೈನ್ ಹಾಕಿಸ್ಕೊ ಬನ್ನಿ ಆಯ್ತಾ. ಇದು ಪ್ರೂಫ್ ಇಟ್ಕೊಂಡು ಮಾತಾಡಿ, ಕೇಳಿ ಕಸ್ಟಮರ್ ಹತ್ರ. ಒಪ್ಕೊಂತಾರೆ, ಒಪ್ಕೊಂಡಿಲ್ವಾ ನೋಡಿ, ಕನ್ವಿನ್ಸ್ ಮಾಡೋ ಟ್ರೈ ಮಾಡಿ, ಕೊಡ್ತಾರೆ.